ಬಳ್ಳಾರಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇದೇ 27ರಂದು ಶುಕ್ರವಾರ ಸಂಜೆ ಕಚೇರಿಯಲ್ಲಿ ಶ್ರೇಷ್ಠ ಆರ್ಥಿಕ ತಜ್ಞರಾದ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದರಿಂದ ಜಿಲ್ಲಾಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಅವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಆಗಮಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಮರ್ಪಣೆಯನ್ನು ಸಲ್ಲಿಸುವ ಮೂಲಕ ಸಂತಾಪವನ್ನು ಸೂಚಿಸಿದರು. ನಂತರ ಅವರ ಬಗ್ಗೆ ಮುಖಂಡರು ಹಾಗೂ ಹಿರಿಯ ನಾಯಕರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅಪಾರವಾದ ಸಾಧನೆಯ ಬಗ್ಗೆ ಮಾತನಾಡಿದ್ದು ಹೀಗೆ. ವರದಿ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ರಾಜಕಾರಣಿಗಳಿಗಿಂತ ಮೀರಿದ್ದು, ಈಗ ಬದುಕಿರ್ತಕ್ಕಂಥ ಯಾವುದೇ ರಾಜಕಾರಣಿಗಿಂತಲೂ ಕೂಡ ಅವರು ಹೆಚ್ಚಿನ ಒಂದು ಆಡಳಿತದ ಸಾಮರ್ಥ್ಯವನ್ನು ಹೊಂದಿದ್ರು. ಹಾಗಾಗಿ ಅವರು ಆರಂಭದಲ್ಲಿ ಹುಟ್ಟಿದ್ದು ಪಾಕಿಸ್ತಾನ, ಇವಾಗ ಪಾಕಿಸ್ತಾನಕ್ಕೆ ಹೋಗಿದೆ. ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಇತ್ತು ಅಂತೇಳಿ ಅಲ್ಲಿಂದ ಆಮೇಲೆ ಅವರು ಭಾರತದಲ್ಲೇ ಬಂದರು. ಬಹಳ ಬಡತನ ಇತ್ತು, ತಾಯಿ ಇದ್ದಿಲ್ಲ. ಈ ಆರ್ಥಿಕತೆಯ ಬಗ್ಗೆ ಒಂದು ಸುಧಾರಣೆ ತರಬೇಕಪ್ಪ ಅಂದರೆ ಇದಕ್ಕೆ ಆರ್ಥಿಕ ಸಾಮರ್ಥ್ಯ ಇರ್ತಕ್ಕಂಥವ್ರು, ಅಡ್ಮಿನಿಸ್ಟ್ರೇಷನ್ ಗೊತ್ತಿರೋರು ಬೇಕು ಅಂತ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಗವರ್ನರ್ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವ್ರನ್ನ ಇಲ್ಲಿ ನಮ್ಮ ದೇಶದ ಆರ್ಥಿಕ ಮಂತ್ರಿಯನ್ನಾಗಿ ಆರಿಸ್ಕೊಂಡ್ರು. ಇವರ ಕಾರ್ಯಕ್ರಮಗಳು, ಇವರ ಒಂದು ನೀತಿ ನಿಯತ್ತು ನಿಷ್ಠೆ ಕೂಡ ನಿಷ್ಠಾವಂತ ಮನುಷ್ಯ ಆತ. ಹಿಂಗಾಗಿ ಮಾಡಿದ್ರು. ಇಲ್ಲಿ ಕೂಲಿಕಾರರಿಗೆ ತೊಂದರೆ ಆಗ್ತಿತ್ತು, ರೋಜ್ಗಾರ್ ಯೋಜನೆ ಅಂತ ಇವತ್ತೇನಂತೀವಿ ನಾವು, ಅದನ್ನು ಮಾಡಿದಂಥವ್ರೆ ಅವರು. ಸಂಪನ್ಮೂಲಗಳು ಬೇಕಾದಷ್ಟು ಇದಾವೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕೇ ಕೊಡಬೇಕು, ಆದರೆ ಆರ್ಗನೈಸೇಷನ್ ಕೂಡ ಇರಬೇಕಾಗುತ್ತೆ. ಈ ಥರ ನೀತಿಯನ್ನು ತಂದು ಇಲ್ಲಿ ಎಲ್ಲ ವಿಧದಲ್ಲಿ ಕೂಡ ಇಡೀ ಪ್ರಪಂಚದ ದೇಶಗಳೊಂದಿಗೆ ಪೈಪೋಟಿ ಮಾಡುವಂಥ ಆರ್ಥಿಕ ಪರಿಸ್ಥಿತಿಯನ್ನು ನಿರೂಪಣೆ ಮಾಡಿದಂಥವ್ರು ಈ ಮಹನೀಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆ ಕೃತಜ್ಞತೆಯನ್ನು ಒಂದು ವೇಳೆ ಅವರು ಅವತ್ತು ಪ್ರಧಾನಮಂತ್ರಿ ಆಗದಿದ್ರೆ ಕೂಡ ಅಷ್ಟೇ ತ್ಯಾಗವನ್ನು ನಮ್ಮ ಪಕ್ಷದವರು ಕೂಡ ಮಾಡಿದ್ರು. ನರಸಿಂಹರಾವ್ ಆದ ನಂತರ ಇವ್ರನ್ನ ಮನಮೋಹನ್ ಸಿಂಗ್ ಅಂತ ಆರಿಸಿದ್ದೆ ಆ ಆರ್ಥಿಕತೆಯ ದೃಷ್ಟಿಯಿಂದ. ದೇಶ ದಿವಾಳಿ ಆಗ್ತದೆ, ದೇಶದ ಜನ ಅನಾಥರಾಗ್ತಾರೆ, ಇಲ್ಲಿ ಆಸ್ತಿ ಎಲ್ಲವನ್ನು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತಂದೇಳಿ ಅಷ್ಟೇ ಅನುಕೂಲವಾದಂತಹ ಸಾಮರ್ಥ್ಯವನ್ನ ನಮ್ಮ ಸೋನಿಯಾ ಗಾಂಧಿ ಅವರು ಕೂಡ ಮಾಡಿದ್ರು. ಅವತ್ತು ಪ್ರಧಾನಮಂತ್ರಿ ಅವರೇ ಆಗ್ಬೋದಾಗಿತ್ತು, ಆಗಲಿಲ್ಲ. ಮನಮೋಹನ್ ಸಿಂಗ್ ಅವ್ರನ್ನ ಮಾಡಿದ್ರು. 5 ವರ್ಷ ಬಹಳ ಕಷ್ಟದಲ್ಲಿ ರಾಜಕಾರಣ ನಡೀತು, ಡೆವಲಪ್ಮೆಂಟ್ಗಳಾದವು. ಆವಾಗ ಅದನ್ನೆಲ್ಲ ರೂಢಿ ಮಾಡಿ ತಂದಂತ ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನ ನಮ್ಮ ನರಸಿಂಹರಾವ್ ಇವತ್ತು ನೆನೆಸ್ಬೇಕು. ಅದೇ ರೀತಿ ಅದು ಮುಂದೆ ಆ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸ ಮಾಡಿದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತಕ್ಕೆ ಒಂದು ಆರ್ಥಿಕ ಸಾಮರ್ಥ್ಯವನ್ನು ತಂದು ಕೊಟ್ಟಂತ ಮಹಾ ತ್ಯಾಗಿಗಳು, ಮಹಾ ನಿಷ್ಠಾವಂತರು ಕೂಡ. ಮನಮೋಹನ್ ಸಿಂಗ್ ಅವರು ನಿನ್ನೆ ಮಧ್ಯರಾತ್ರಿ ಹಠಾತ್ ನಿಧನ ಹೊಂದಿದಾಗ ಎಲ್ಲ ದೇಶದ ಎಲ್ಲ ಮೀಡಿಯಾಗಳಲ್ಲಿ ಅದು ಸುದ್ದಿ ಆಯಿತು. ಜೊತೆಗೆ ಅವರು ಎಂಥ ಆರ್ಥಿಕ ತಜ್ಞರಾಗಿ, ನಾವು ಪ್ರಧಾನಮಂತ್ರಿ ಆದಾಗ ಅವ್ರು ಎಂಥ ಆರ್ಥಿಕ ತಜ್ಞರಾಗಿದ್ರಂದರೆ, ಅಮೆರಿಕ ದೇಶ ಇವತ್ತು ಸಂಕಷ್ಟಕ್ಕೆ ತಿರುಗಿ ಅದು ಕೆಳಗೋಗಂಥ ಸಂದರ್ಭದಲ್ಲಿ ಅಮೆರಿಕ ದೇಶ ಕೂಡ, ಬೇರೆ ಬೇರೆ ದೇಶಗಳು ಕೂಡ ಅಮೆರಿಕ ಅವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಅಡ್ವೈಸ್ ಕೇಳ್ತಿದ್ರಂತ ಪ್ರಧಾನಮಂತ್ರಿನ. ಆ ದೇಶದ ಪ್ರಧಾನಮಂತ್ರಿನೇ ಹೇಳ್ತಾ ಇದ್ರು ಏನಂತಂದರೆ, ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿಗಳಾದಾಗ ನಮ್ಮ ದೇಶಕ್ಕೆ ಅವರು ಆರ್ಥಿಕ ಸಲಹೆ ಕೊಟ್ಟರು, ಅದಕ್ಕಾಗಿ ನಮ್ಮ ದೇಶ ಹಾಳಾಗೋಗ್ತಕ್ಕಂಥದ್ದು ಇವತ್ತು ಅಮೆರಿಕ ದೇಶ ಬೇಸ್ ಬೀಳ್ತಂತ. ಆ ದೇಶ ಅವಾಗಿನ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳು ಅಮೆರಿಕ ದೇಶದಲ್ಲೇ ಹೇಳ್ತಿದ್ರು. ಅಂದರೆ ಇವತ್ತು ಅಂಥ ಒಬ್ಬ ಪ್ರಧಾನಿನ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ದೇಶದ ಜನರಿಗೆ, ಅಂದರೆ ವಿಶೇಷವಾಗಿ ಬಡ ಜನರಿಗೆ ಬಹಳ ನಷ್ಟ ಆಗಿದೆ. ಯಾಕಂತಂದ್ರಿಗಿನ ನರೇಗಾ ಯೋಜನೆ ಅವರೇ ಜಾರಿಗೆ ತಂದಿರ್ತಕ್ಕಂಥ, ಅವರು ಪ್ರಧಾನಿ ಆದಾಗ ಅವರು ತಂದಿದ್ದು, ಮತ್ತು ಆಹಾರ ಭದ್ರತೆ ಯೋಜನೆ ಇವತ್ತು ಬಡವರಿಗೇನು ಕೂಲಿಗಾಗಿ ಕಾಳು, ಅಕ್ಕಿ ಇವೇನು ಸಿಗ್ತದೆ, ಅವರು ನೇತೃತ್ವದಾಗ ಅವರು ಪ್ರಧಾನಿ ಆದಾಗ ಈ 2 ಕಾಯ್ದೆಗಳನ್ನ ರೂಪಿಸಿ ತಂದಿದ್ದು. ಯಾರು ಬೇರೆ ದೇಶದಾಗ ಕೂಡ ಎಲ್ಲರೂ ಇಂಥ ಒಬ್ಬ ಪ್ರಧಾನಮಂತ್ರಿ ಯಾರಿಲ್ಲ ಅಂತ ಇವತ್ತು ಎಲ್ಲರೂ ಸಂತಾಪ ಸೂಚನೆ ಮಾಡ್ತಾರೆ. ಅಂದರೆ ವಿದೇಶದ ಎಲ್ಲ ಆರ್ಥಿಕ ತಜ್ಞರು, ಬೇರೆ ಬೇರೆ ರಾಷ್ಟ್ರಪತಿಗಳು ಮತ್ತು ಅಲ್ಲಿ ಅಧ್ಯಕ್ಷರುಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಇವತ್ತು ಪ್ರಪಂಚಾದ್ಯಂತ ಅವ್ರನ್ನ ನೆನೆಸ್ತಾ ಇದಾರಂತ. ಅವರ ಕಾರ್ಯಶೈಲಿ ಇವತ್ತು 2 ಯೋಜನೆಗಳಿಂದ ಇವತ್ತು ನಮ್ಮ ದೇಶದಾಗ ಇರ್ತಕ್ಕಂಥ ಪ್ರತಿಯೊಬ್ಬ ಬಡವರು ಇವತ್ತು ನಮಗೆ ಕೂಲಿ ಸಿಗ್ತದೆ ಅಂತಂದರೆ ನರೇಗಾ ಯೋಜನೆ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬರು ತಂದಿರ್ತಕ್ಕಂಥ ಆ ಯೋಜನೆಯಿಂದ ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಾವು ಕೂಡ ಬದುಕ್ತಾ ಇದೀವಿ. ಅಂದ್ರೆ ಅಂಥ ಒಂದು ಯೋಜನೆಯಿಂದ ನಾವು ಬದುಕ್ತಾ ಇದೀವಿ. ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತೇನು ನರೇಗಾ ಯೋಜನೆಯಿಂದ ಕಾರ್ಯಗಳು, ಕೆಲಸಗಳು ನಡೀತಾ ಇದಾವ, ಕೂಲಿ ಸಿಗ್ತೈತೆ. ಅವಾಗ ಅಕ್ಕಿ ಕೊಡ್ತಿದ್ರು, ಈಗ ಅಕ್ಕಿ ಕೊಡ್ತಾ ಇಲ್ಲ, ಅಕ್ಕಿ ಬದಲು ದುಡ್ಡು ಕೊಡ್ತಿದ್ರ. ಅದನ್ನೆಲ್ಲ ತಂದಿದ್ದು ಕೂಡ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಆದಾಗ. ಅದಕ್ಕಾಗಿ ಅಂಥ ಒಬ್ಬ ದೇಶದ ಅತ್ಯುನ್ನತ ಮಹಾನ್ ನಾಯಕನ ಕಳ್ಕೊಂಡು ಇಡೀ ಕಾಂಗ್ರೆಸ್ರಿಗೆ ಅಂದಲ್ಲ ದೇಶದ ಜನತೆಗೆ ಇದರಿಂದ ನೋವುಂಟಾಗಿದೆ. ಪ್ರಪಂಚ ಕಂಡ ಒಬ್ಬ ಶ್ರೇಷ್ಠ ಆರ್ಥಿಕ ಸಲಹೆಗಾರರಲ್ಲಿ ಒಬ್ಬ ಆರ್ಥಿಕ ತಜ್ಞರಾಗಿರೋಂಥ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ನಿನ್ನೆ ರಾತ್ರಿ ಅಗಲಿದ್ದಾರೆ. ಅವರು 66ನೇ ಇಸ್ವಿಯಲ್ಲಿ
ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ರು. ತದನಂತರ ಅವರಿಗೆ ಗವರ್ನರ್ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸೋ ಅವಕಾಶ ಸಿಕ್ತು. ತದನಂತರ ಅವರು RBI ಗವರ್ನರ್ ಆದ್ರು. ಆಮೇಲೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿ ಅವರ ಆರ್ಥಿಕ ಸಲಹೆಗಾರನಾಗಿದ್ರು. ಅವರ ಈ ಅಪಾರ ಅನುಭವವನ್ನು ಕಂಡು ಅಂದಿನ ಪ್ರಧಾನಮಂತ್ರಿ ಇವರಿಗೆ ಪ್ರಧಾನಮಂತ್ರಿ ಆರ್ಥಿಕ ಸಚಿವರಾಗಿದ್ರು. ತದನಂತರ ಅವರಿಗೆ ಪ್ರಧಾನಮಂತ್ರಿಯ ಪಟ್ಟ ಕೊಟ್ಟರು. ಅದು 2ನೇ ಬಾರಿ ಅವರಿಗೆ ಪ್ರಧಾನಮಂತ್ರಿಯ ಸ್ಥಾನ ನೀಡಿದ್ದಾರೆ. ಅವರ ಅರ್ಹತೆಗೆ ಸಾಮಾನ್ಯ ತಮಾಷೆಯಲ್ಲಿ ಜನರು ಮನಮೋಹನ್ ಸಿಂಗ್ ಅಂತ ಹೇಳ್ತಿದ್ರು. ಹೌದು, ಕೆಲವರು ಮನಮೋಹನ್ ಸಿಂಗ್ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವ್ರ ಮೌನದಲ್ಲಿನೂ ತುಂಬಾ ಅರ್ಥ ಇತ್ತು. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ವರ್ಕ್ ಮೋರ್ ಟಾಕ್ಲೆಸ್ ಅಂತೇಳಿ. ಆ ಪಾಲಿಸಿ ಉಳ್ಳವರು ಜಾಸ್ತಿ ಮಾತಾಡ್ತಾರ, ಅದ್ರ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು. ಅವ್ರ ಕೆಲಸ ಮೆಚ್ಚಿ, ಅವ್ರ ಅನುಭವನು ಮೆಚ್ಚಿ, ಯಾವಾಗ ಅಮೆರಿಕಾಗೆ ಸಂಕಷ್ಟ ಬಂದಿತ್ತು ಆಗ ಅಲ್ಲಿ ನೆರೆಗೆ ಹೋಗಿದ್ರು. ಅಲ್ಲಿ ಅಂದಿನ ರಾಷ್ಟ್ರಪತಿ ಆಗಿರೋಂಥ ಬರಾಕ್ ಒಬಾಮಾ ಅವರು ನನ್ನನ್ನು ಇವ್ರನ್ನ ಗುರು ಅಂತ ಹೇಳಿ ಒಪ್ಕೊಂಡಿದ್ರು. ಐ ಲಾಸ್ ಮೈ ಮೆಂಟರ್ ಅಂತ ಹೇಳಿ ನೆನ್ನೆ ಹೇಳಿದ್ದಾರೆ. ಇದೇ ತರ ಅನೇಕ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಇಡೀ ರಾಷ್ಟ್ರಕ್ಕೆ ನಷ್ಟ ಆಗಿದೆ. ಇದು ನಮ್ಗೆ ತುಂಬಲಾರದ ನಷ್ಟ. ದೇವರವ್ರ ಆತ್ಮಕ್ಕೆ ಶಾಂತಿ ನೀಡಲಿ, ಅವ್ರ ಕುಟುಂಬವರಿಗೇನು ಧೈರ್ಯ ತುಂಬಲಿ ಅಂತೇಳಿ ಈ ಸಂದರ್ಭನ